ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾರಣಾಸಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ವಾರಣಾಸಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ವಾರಣಾಸಿ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 1400 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯಲ್ಲಿ ಮಹೇಶ್ ಬಾಬು ಅವರು ಹೀರೋ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಂಟಾಸ್ಟಿಕ್ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಳ್ತಿದೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಅಪ್ಡೇಟ್ ನೋಡೋದಾದರೆ ಸುಮಾರು 1400 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಹಲವಾರು ಭಾಷೆಗಳಲ್ಲಿ ಕೂಡ ಬಿಡುಗಡೆ ಆಗಿದೆ. ಮೇಯ್ನಾಗಿ ತೆಲುಗಿನಲ್ಲಿ ಕೂಡ ಬಿಡುಗಡೆ ಆಗ್ತಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡ್ತಿದ್ದಾರೆ ಮತ್ತು ಹಿಂದಿಯಲ್ಲಾಗಿರ್ಬೋದು ಹಲವಾರು ಭಾಷೆಗಳಲ್ಲೂ ಕೂಡ ಡಬ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯ ಅವರೊಂದು ಕ್ಲೂ ಬಿಟ್ಟಿರೋದೇನಪ್ಪ ಅಂತಂದರೆ, ಈ ಮೂವಿ ಅಪ್ಡೇಟ್ ಪ್ರಕಾರ ವಾರಣಾಸಿ ಅಂತಂದರೆ ಒಂದು ಕಾಶ್ಮೀರದಲ್ಲಿ ಯಾವ ರೀತಿ ಜನರು ವಾಸ ಮಾಡ್ತಾರೆ ಮತ್ತು ಶಿವನಿಗೂ ಮತ್ತು ವಾರಣಾಸಿಗೂ ಯಾವ ರೀತಿ ಸಂಬಂಧ ಇದೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ವಾರಣಾಸಿ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಮಹೇಶ್ ಬಾಬು ಅವರು ಒಂದು 2 ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದು ಹಳ್ಳಿಯ ಸಿಟಿಯಲ್ಲಿ ಇರ್ತಾರೆ, ಒಂದು ಕಾಶ್ಮೀರದಲ್ಲಿರ್ತಾರೆ. ಕಾಶ್ಮೀರ ಅಂತಂದರೆ ಏನಪ್ಪ ಅಂತಂದರೆ ಶಿವನಿಗೆ ಹತ್ತಿರವಾದದ್ದು ಅಂತೇನೋ. ಅಲ್ಲಿ ಹಿಮಗಳಾಗಿರ್ಬೋದು, ಅಲ್ಲಿ ಕೂಡ ಯಾವ ರೀತಿ ಇರ್ತಾರೆ ಮತ್ತು ಅಲ್ಲಿ ಜನ ಯಾವ ರೀತಿ ವಾಸವನ್ನು ಮಾಡ್ತಿರ್ತಾರೆ ಮತ್ತು ಶಿವನಿಗಾಗಿ ಯಾವ ರೀತಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ವಾರಣಾಸಿ ಅಂತಂದರೆ ಅಲ್ಲಿಯ ಮಹೇಶ್ ಬಾಬು ಅವರು ಕೂಡ ಯಾವ ರೀತಿ ಒಂದು ನಂದಿಯ ಮೇಲೆ ಕುತ್ಕೊಂಡು ಬರ್ತಿರೋದಾಗಿರ್ಬೋದು, ಸೀನ್ಸ್ಗಳಾಗಿರ್ಬೋದು ಆಲ್ರೆಡಿ ನೀವು ನೋಡಿದ್ದೀರ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ವಾರಣಾಸಿ ಮೂವಿಯು ಒಂದು ಫ್ಯಾಂಟಾಸ್ಟಿಕ್ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು, ತೆರೆಗೊಳ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗ ಕೊಟ್ಟಿದ್ದಾರೆ ಗೈಸ್. ಅಂದಾಗೆ ಈ ವಾರಣಾಸಿ ಅಂತಂದರೆ ಶಿವನಿಗೆ ಮತ್ತು ವಾರಣಾಸಿಗೆ ಇರುವ ಸಂಬಂಧವೇನು, ಆ ವಾರಣಾಸಿಯ ಸ್ಟೋರಿ ಏನು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯಲ್ಲಿ ಮಹೇಶ್ ಬಾಬು ಅವರು ತನ್ನದೇ ಆದ ಒಂದು ಎಫರ್ಟ್ ಹಾಕಿದ್ದಾರೆ ಮತ್ತು ಆ ಮೂವಿಗೆ ತಕ್ಕಾಗಿ ಸಾಂಗ್ಸ್ಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.